ಈ ಫೋಟೋದಲ್ಲಿ ಕಾಣ್ತಾ ಇದ್ದಾರಲ್ಲ, ಈ 3 ಜನ ಉತ್ತರ ಪ್ರದೇಶ ಮೂಲದ ಕಿಡಿಗೇಡಿಗಳು, ಕನ್ನಡಿಗನ ಮೇಲೆ ಹಲ್ಲೆ ಮಾಡಿದಂತಹ ವ್ಯಕ್ತಿಗಳು. ಎಲ್ಲೇ ಲೇಟ್ ಆಗಿದೆ, ಎಲ್ಲೇ ಲೇಟ್ ಆಗಿದೆ. ತೋರಿಸಿ ಒಳಗೆ ಐದಾರು ಒಳಗೆ ಹಾಕಿದ್ದಾರೆ, ಇಷ್ಟಾಗಲ ಹಾಕಿದ್ದಾರೆ. ಅದಕ್ಕೆ ಶರ್ಟ್ ಹಾಕೊಂಡು ಶರ್ಟ್ ಫೋಟೋ ಇದೆ ಬಿಡಿ, ಫೋಟೋ ಇದೆ, ಬೇಡ ಬಿಡಿ, ಬೇಡ ಬಿಡಿ, ಫೋಟೋ ಇದೆ. ಹೇಳಿ, ಎಲ್ಲಿ ಕೆಲಸ ಮಾಡ್ತಿದ್ರಿ? ಏನು ದೈವಿಕ ಕೆಲಸ ಮಾಡ್ತೀವಿ. ಏನಾಗಿದೆ? ಅಲ್ಲಿ ಕೆಲಸ ಮಾಡ್ತಾ ಇರೋದು, ಅಲ್ಲಿ ಮಗ್ಗದ್ದು ಇದರಲ್ಲಿ ನಾವು ಅವರೆಲ್ಲ ಒಂದು ಪಕ್ಕದಲ್ಲೇ ಮಾಡ್ತಾಯಿದ್ರು. ಅದರಲ್ಲಿ ಅವರು ನಮಗೆ ಹಿಂದಿ ಭಾಷೆ ಬರಲ್ಲ, ಅವ್ರಿಗೆ ನಮ್ಮ ಕನ್ನಡ ಬರಲ್ಲ. ಅದಕ್ಕೆ ಇವಾಗ ಅವ್ರನ್ನ ನೀವು ಏನೇ ಇದು ಮಾಡಿದ್ರು ಹಿಂದಿ ಮೈ ಬೋಲು ಅಂದ್ಕೊಂಬರ್ತಾರೆ. ನಮ್ಗೆ ಹಿಂದಿ ಬರಲ್ಲ. ಅದಕ್ಕೆ ನಮಗೆ ನೀವು ಕರ್ನಾಟಕದಲ್ಲಿ ಬಂದು ಇಲ್ಲಿ ಇರೋದು, ನೀವು ಕನ್ನಡ ಮಾತಾಡ್ರೋ ಅನ್ನೋದು ತಪ್ಪ. ಆ ಮಾತಕ್ಕೆ ಇಷ್ಟು ಬಂದು ಅವ್ರು ಆವಾಗಿಂದ ಇದು ಮಾಡ್ಕೊಂಬಂದು ಇವತ್ತು ಸ್ಕೆಚ್ ಹಾಕಿ ಇಷ್ಟ ಆಗಿ ಹೊಡೆದಿದ್ದು. ಎಷ್ಟು ದಿನದಿಂದ ಗಲಾಟೆ ನಡೀತಿತ್ತು ನಿಮಗೆ? ಇದು ಒಂದು ವಾರದಿಂದ ಇದು ಮಾಡ್ತಾಯಿದ್ರು. ಆದರೂ ಅವ್ರಿಗೆ ಈ ಲೋಕಲ್ ಅನ್ನೋರು ಇರಬಾರ್ದು, ಅಂದರೆ ಅವ್ರ ಭಾಷೆಯಲ್ಲಿ ಅವರು ಬೈತಾ ಇರ್ತಾರೆ, ನಮ್ಗೆ ಅರ್ಥ ಆಗಲ್ಲ. ಇವತ್ತು ಗಲಾಟೆ ಹೆಂಗೆ ಶುರು ಆಯಿತು? ಇವತ್ತು ಕರೆಂಟ್ ಹೋಗಿತ್ತು, ಹೋಗಿ ನಾನು ಆಚೆ ಹೊರಗಡೆ ಬಂದೆ, ಕಾಲ ಅಡ್ಡ ಇದು ಮಾಡಿದ್ರು. ಸರಿ, ಕಾಲ ಅಡ್ಡ ಕೊಡ್ತೀಯಾ ಅಂತಂದ್ಬಿಟ್ಟು ನಾನು ಸುಮ್ಮನೆ ಹಿಂಗೆ ತಳ್ಳಿದ ತಕ್ಷಣ 3 ಬಂದು ಅಟ್ಯಾಕ್ ಮಾಡಿ ಏನೇನು ನೋಡಿದ್ರು? ಮತ್ತು ರಾಡು ಲಾಳಿ ಎಲ್ಲೆಲ್ಲಿ ಇಲ್ಲಿ ಇನ್ನೂ ತುಂಬ ಇದಾಗಿದೆ. ಈ ಇಂಜೆಕ್ಷನ್ ಕೊಟ್ಟಿರೋದ್ರಿಂದ ಏನು ಒಂಥರ ಆಗುತ್ತೆ, ಏನು ಮಾಡೋಕ್ಕಾಗ್ತದೆ. ಇನ್ನು ಎಲ್ಲೇ ಲೇಟ್ ಆಗಿದೆ ಅನ್ನೋದು. ಏನು ಹೇಳಿದ್ದಾರೆ ಡಾಕ್ಟರ್? ಎಲ್ಲಿಗೆ ಕಳಿಸ್ಬೇಕಂತ? ಅವ್ರು ಇವಾಗ ವಿಕ್ಟೋರಿಯಾಗೆ ಹೋಗಿ ಸ್ಕ್ಯಾನಿಂಗ್ ತರಿಸ್ಕೊಂಬನ್ರಿ ಅಂತ ಹೇಳಿದ್ದಾರೆ. ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ? ಹಾಂ, ಆಗಿದೆ ಕಂಪ್ಲೇಂಟ್. ಸ್ಟೇಷನ್ ಒಳಗಡೆ ಅವ್ರು ಇದ್ದಾರೆ. ಅವ್ರ ಹೆಸರುಗಳೇನು, ಎಲ್ಲಿಂದ ಬಂದಿದ್ರು, ಹೆಸರುಗಳೇನು ಗೊತ್ತಾ? ನಿಮ್ಮ ಹೆಸರೇನು? ನಮ್ಮ ಹೆಸರು ಶಿವಲಿಂಗ. ಉಮೇಶ್. ಅವ್ರ ಹೆಸರೇನು ರೀ? ಹೆಸರು ಮನು ಅಂತ. ಇನ್ನೊಬ್ರು ಅನ್ಸಾರಿ ಅಂತ ಏನೋ ಇದೆ, ಇನ್ನೊಬ್ಬನ ಹೆಸರು ಗೊತ್ತಿಲ್ಲ ನನಗೆ. ನಿಮ್ಮ ಹತ್ರ ಕೆಲಸ ಮಾಡ್ತಿದ್ರು ಅವರು? ಎಷ್ಟಿಂದ ಕೆಲಸ ಮಾಡ್ತಿದ್ರು? ಹಿಂದಿ ಮೈ ಬೋಲು ಅಂತಂದ್ರೆ ನಮಗೇನ, ನನಗೆ ಹಿಂದಿ ಅರ್ಥ ಆಗಲ್ಲ, ಕನ್ನಡ ಯಾರು ಗೊತ್ತಿಲ್ಲ. ಬಟ್ ಆದ್ರೂ ಹಂಗೆ ಇದು ಮಾಡಿದ್ಕೆ ಬೆಳಗ್ಗೆ ಕಾಲ ಹಾಕ್ಬಿಟ್ರು. ಲೋಕಲ್ ಅವ್ರನ್ನ ಯಾರನ್ನೂ ತಗೊತಾ ಇಲ್ಲ. ಇವಾಗ ಹಿಂದಿ ಕಡೆಯಿಂದ ಯಾರನ್ನೂ ಇಳಿಸ್ತಾ ಇದ್ದಾರೆ. ಎಲ್ಲ ಬಿಹಾರಿ, ಆಮೇಲೆ ಯಾರು ಉಡುಪಿ, ಯು ಪಿ ಕಡೆಯಿಂದ ಎಲ್ಲ ಅವ್ರ ಕಡೆಯಿಂದ ಬರ್ತಾ ಇರೋದು. ಮಗ್ಗ ಬಿಡೋದಕ್ಕೆ ನಾವು ಅಷ್ಟು ವರ್ಷದಿಂದ ನಾವು ಹಳೆ ಕಾಲದಿಂದ ಮಾಡ್ಕೊಂಬರ್ತಾ ಇದ್ದೀವಿ. ಈಗ ಬಂದವರು ಅವರು ಒಂದು 50 ರೂಪಾಯಿ 100 ರೂಪಾಯಿ ಕಮ್ಮಿ ಬಿಡ್ತಾರೆ ಅಂದ್ಬಿಟ್ಟು ಎಲ್ಲರನ್ನೂ ಹಾಕ್ಕೊಂಡು ಸೇರಿಸ್ಕೊಂಡು ಅವ್ರು ನಮಗೆ ಮರ್ಯಾದೆ ಇಲ್ಲ. ಲೋಕಲ್ ಅವ್ರನ್ನ ಮರ್ಯಾದೆ ಇಲ್ಲ. ಎಲ್ಲ ಓನರ್ ಎಲ್ಲ ಫ್ಯಾಕ್ಟ್ರಿಯಲ್ಲಿ ಇದ್ದಾರೆ. ಇವ್ರ ಫ್ಯಾಕ್ಟ್ರಿಯಲ್ಲಿ ಆಗಿರೋದು ಬೇರೆ, ಪ್ರತಿಯೊಂದು ಫ್ಯಾಕ್ಟ್ರಿಯಲ್ಲೂ ಅವ್ರವರೇ. ಅದಕ್ಕೆ ನಮ್ಮ ಸಮಸ್ಯೆ ಆಗ್ತದೆ. ನಮ್ಮಲ್ಲಿ ಮರ್ಯಾದೆ ಇಲ್ಲ. ಏನಾದರೂ ಹೇಳಿದ್ರೆ ನೋಡ್ರಿ ಈ ಥರ ಅವ್ರು ಇವಾಗ ಹೆಚ್ಚು ಕಮ್ಮಿ ಮಾಡ್ಬಿಟ್ಟು ಹೋಗ್ಬಿಟ್ರೆ ಇವಾಗ ಇವ್ರಿಗೇನೋ ತೊಂದರೆ ಆದರೆ ಯಾರು ಸರ್ ಓಡೋತಾ ಇದ್ರು, ಹೊಡೆದ್ಬಿಟ್ಟು ಅಲ್ಲೇ ಮಾಡಿ ಓಡೋತವ್ರನ್ನ ಬಾಗಿಲು ಹಾಕಿ ಸ್ಟೇಷನ್ಗೆ ಕರ್ಕೊಂಡ್ಬಂದು ಇವಾಗ ಸ್ಟೇಷನಲ್ಲಿ ಇದ್ದಾರೆ. ಇಲ್ಲಿ ಲೋಕಲಲ್ಲಿ ಕೆಲಸ ಮಾಡೋದಕ್ಕೆ ಲೋಕಲ್ ಅವ್ರು ಯಾರು ಬರ್ತಾ ಇಲ್ಲ ಅಂದ್ಬಿಟ್ಟು ಅವ್ರು ಬೇರೆ ಕಡೆಯಿಂದ ಕರ್ಕೊಂಡ್ಬಂದು ಕೆಲಸಗಳು ಮಾಡ್ತಾರೆ. ಇಷ್ಟು ವರ್ಷಗಳಿಂದ ಇದ್ದಾರಲ್ಲ ಸರ್, ಅವ್ರು ಬಂದಿದ್ದಾರೆ, ಬೇಡ ಅಂತ ನಾವು ಕೇಳ್ತಾ ಇಲ್ಲ. ಅವ್ರಿಗೆ ಈ ಥರ ಮಾಡಿಬಿಟ್ಟು ಹೋದರೆ ನಮಗೆ ಜವಾಬ್ದಾರಿ ಏನು? ಇವಾಗ ಅವ್ರು ಅಂದ್ಬಿಟ್ಟು ಅವ್ರ ಭಾಷೆ ನಮ್ಗೆ ಬರಲ್ಲ, ಅವ್ರು ಮಾತಾಡ್ತಾರೆ, ಅವ್ರು ಕೆಟ್ಟದಾಗ ಅವ್ರವ್ರ ಭಾಷೆನಲ್ಲಿ ಬೈತಾ ಇರ್ತಾರೆ, ನಾವು ಕೇಳಿಸ್ಕೊಂಡಿರೋಕ್ಕಾಗುತ್ತಾ? ನಿಮ್ಮ ಹೆಸರೇನು ಬ್ರದರ್? ವೆಂಕಟೇಶ್.
ಏನ್ ಬಂದ್ಬಿಟ್ಟು